ಏನು ಇವಾಗಿಂದು ವಿಡಿಯೋನೋ ಅಥವಾ ಹಳೆ ವಿಡಿಯೋನೋ ಅಥವಾ ಏನ್ ವಿಡಿಯೋನೋ, ಬಟ್ ಡೆಫಿನೆಟ್ಲಿ ಇವತ್ತಿಂದೇ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಜನ ಹೆಂಗೂ ಮುಗ್ಗಿ ಬಿದ್ದಿದ್ದಾರೆ ನೋಡಿ. ಅಂಡ್ ಇವರು ಕೂಡ ಮೇಡಮ್ ಅವರು ತುಂಬಾ ಅಧಿಕಾರಯುತವಾಗಿ ಹಣವನ್ನ ಕೇಳ್ತಾ ಇದ್ದಾರೆ. SDPI ಮತ್ತು ಕೈ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಅಲ್ಲಿ ಫೈಟ್ ಇದೆ. SDPI ಮತ್ತು ಕಾಂಗ್ರೆಸ್ ನಡುವೆ ಫೈಟ್ ಇದೆ. ಸೊ SDPI ಎಷ್ಟರ ಮಟ್ಟಿಗೆ ಮತ ಗಳಿಸುತ್ತೆ ಅನ್ನೋದರ ಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿಯ ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಈ ನಿಟ್ಟಿನಲ್ಲಿ SDPI ಆಲ್ಸೋ ಕೀ ಪ್ಲೇಯರ್ ಈ ಒಂದು ಚುನಾವಣೆಯಲ್ಲಿ, ಎಸ್ಪೆಷಲಿ ದಾವಣಗೆರೆ ದಕ್ಷಿಣದಲ್ಲಿ. ಯಾಕಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇರೋದ್ರಿಂದ ಸೊ ಅಲ್ಲಿ ಅಲ್ಪಸಂಖ್ಯಾತರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಬಹಳಷ್ಟು ಕಸರತ್ತುಗಳು ಕೂಡ ನಡೆದಿವೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಹಳಷ್ಟು ನಡೀತು ವಿಚಾರಗಳು. ಅದಾದ ಮೇಲೆ ಈ ವೋಟಿಂಗ್ ಟರ್ನ್ಔಟ್ ಏನಿದೆ ಇದರ ಬಗ್ಗೆ ನನಗೆ ಸಖತ್ ಕುತೂಹಲ ಇತ್ತು. ಯಾಕೆಂದ್ರೆ ಕಳೆದ ಬಾರಿ 2023ರಲ್ಲಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಸುಮಾರು 69.48% ಮತದಾನ ನಡೆದಿತ್ತು. 69.48% ಮತದಾನ ನಡೆದಿತ್ತು. ಮತ್ತು ಈ ಕಡೆ ಬಾಗಲಕೋಟೆಯಲ್ಲಿ ಸುಮಾರು 68.9% ಮತದಾನ ನಡೆದಿತ್ತು. ಸೊ ಬೈ ಎಲೆಕ್ಷನ್ ನಲ್ಲಿ ಜಾಸ್ತಿ ಜನ ಬರ್ತಾರೆ ಅನ್ನುವಂತಹ ಒಂದು, ಯಾಕೆಂದ್ರೆ ಪ್ರತಿಯೊಬ್ಬ ಮತದಾರರನ್ನು ಕೂಡ ರೀಚ್ ಮಾಡಿರ್ತಾರಲ್ಲ ಇವರು. ಹೌದು. ಸೊ ಅದು ಬೈ ಎಲೆಕ್ಷನ್ ಪ್ರತಿಷ್ಠೆಯ ಕಣ ಬೇರೆ ಆಗಿರುತ್ತೆ ಆಡಳಿತ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷಕ್ಕೆ. ಅದರಲ್ಲೂ ಕೂಡ ಒಂದು ಪಕ್ಷ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾದ ಮೇಲೆ ಅಥವಾ 3 ವರ್ಷಗಳಾದ ಮೇಲೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಡಳಿತದಲ್ಲಿರುವಂತಹ ಪಕ್ಷದ ಇಮೇಜ್ ಮತ್ತು ಆ ಒಂದು ಆಡಳಿತದ ಕಾರ್ಯಕ್ಷಮತೆ ನೋಡಿ ಜನ ವೋಟ್ ಹಾಕ್ತಾರೆ ಅನ್ನೋದು ಒಂದು ಇರುತ್ತೆ.